ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಕೇರಳದ ತ್ರಿಶೂರಿನ ಮೀರಾ ಅನಿಲ್ ಕುಮಾರ್. ನಮ್ಮ ಕುಟುಂಬಕ್ಕೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅನುಗ್ರಹಿಸಿದ ಒಂದು ಮಹತ್ತರ ಪವಾಡದ ಅನುಭವವನ್ನು ಅಪಾರವಾದ ಕೃತಜ್ಞತೆಯೊಂದಿಗೆ ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಪತಿ ಕತಾರ್ನಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರು ಪ್ರತಿ ವರ್ಷ ರಜೆಯ ಸಮಯದಲ್ಲಿ ಕೇರಳಕ್ಕೆ ಬಂದಾಗ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳುತ್ತಾರೆ. ಇತ್ತೀಚಿನ ಅವರ ಭೇಟಿಯ ಸಂದರ್ಭದಲ್ಲಿ ನಾವು ಇಬ್ಬರೂ ಒಟ್ಟಾಗಿ ಆರೋಗ್ಯ ತಪಾಸಣೆಗೆ ಹೋಗಿದ್ದೆವು. ಆ ಸಮಯದಲ್ಲಿ ನಾನು ಸಹ ಸಂಪೂರ್ಣ ದೇಹದ ತಪಾಸಣೆ ಮಾಡಿಸಿಕೊಳ್ಳಲು ನಿರ್ಧರಿಸಿದೆ. ಹೃದಯ ಪರೀಕ್ಷೆಯ ಸಮಯದಲ್ಲಿ ನಮ್ಮಿಬ್ಬರ ಇಸಿಜಿ ವರದಿಗಳು ಅಸಹಜವಾಗಿವೆ ಎಂದು ಕೇಳಿ ನಾವಿಬ್ಬರೂ ಆಘಾತಕ್ಕೊಳಗಾಗಿ ಭಯಭೀತರಾದೆವು. ಮುಂದಿನ ಪರೀಕ್ಷೆಗಳಲ್ಲಿ ನಮ್ಮಿಬ್ಬರ ಅಪಧಮನಿಗಳಲ್ಲಿ ತಡೆಗಳು ಇರುವುದಾಗಿ ತಿಳಿಯಿತು. ವೈದ್ಯರು ನಮ್ಮಿಬ್ಬರಿಗೂ ಆಂಜಿಯೋಗ್ರಾಮ್ ಮಾಡಿಸಿಕೊಳ್ಳಲು ಸಲಹೆ ನೀಡಿದರು. ಇದನ್ನು ಕೇಳಿದ ನಂತರ ನಾವು ಬಹಳ ಆತಂಕಗೊಂಡು ಮತ್ತಷ್ಟು ಭಯಭೀತರಾದೆವು. ಆಂಜಿಯೋಗ್ರಾಮ್ ನಂತರ ನನ್ನ ಪತಿಯವರು ಆಂಜಿಯೋಪ್ಲಾಸ್ಟಿ ಮಾಡಿಸಿಕೊಳ್ಳಲು ಸೂಚಿಸಲಾಯಿತು. ಆದರೆ ನನ್ನ ಸ್ಥಿತಿ ಇನ್ನೂ ಗಂಭೀರವಾಗಿದ್ದು ನನಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ವೈದ್ಯರು ಸೂಚಿಸಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಶಸ್ತ್ರಚಿಕಿತ್ಸೆಯು ಸಂಪೂರ್ಣ ಯಶಸ್ವಿಯಾಗಿ ನೆರವೇರಿತು. ಎಲ್ಲವೂ ಅತ್ಯಂತ ಸುಗಮವಾಗಿ ಹಾಗೂ ಪರಿಪೂರ್ಣವಾಗಿ ನಡೆಯಿತು. ನನಗೆ ಅತ್ಯಂತ ಆಶ್ಚರ್ಯ ಉಂಟು ಮಾಡಿದ ವಿಷಯವೇನೆಂದರೆ, ನಮಗೆ ಯಾವುದೇ ಸ್ಪಷ್ಟವಾದ ಆರೋಗ್ಯದ ಸಮಸ್ಯೆಗಳ ಲಕ್ಷಣಗಳೇ ಇರಲಿಲ್ಲ. ಆದರೂ ದೈವಿಕ ಪ್ರೇರಣೆಯಿಂದ ನಾವು ನಿಯಮಿತ ಆರೋಗ್ಯ ತಪಾಸಣೆಗೆ ಹೋಗಲು ಮಾರ್ಗದರ್ಶನ ನೀಡಲಾಯಿತು. ಈ ದೈವಿಕ ಮಾರ್ಗದರ್ಶನದ ಮೂಲಕ ಅತ್ಯಂತ ಗಂಭೀರವಾದ ಮತ್ತು ಜೀವಕ್ಕೆ ಅಪಾಯ ಉಂಟು ಮಾಡಬಹುದಾದ ಸ್ಥಿತಿಯಿಂದ ನಮಗೆ ರಕ್ಷಣೆ ದೊರಕಿತು. ಇದು ಒಂದು ದೊಡ್ಡ ಪವಾಡ. ಇಂದು ನನ್ನ ಪತಿ ಮತ್ತು ನಾನು ಇಬ್ಬರೂ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇವೆ ಮತ್ತು ಚೆನ್ನಾಗಿದ್ದೇವೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಸಂಪೂರ್ಣವಾಗಿ ನೋಡಿಕೊಂಡರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು. ಸದಾ ನಿಮ್ಮ ದಿವ್ಯ ಪಾದಕಮಲಗಳಲ್ಲಿ ಇರಲು ಬಯಸುತ್ತೇವೆ. ನಿತ್ಯ ಸಹಾಯ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.